ಪ್ರಿಯ ಸ್ನೇಹಿತರೆ, ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳು ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಹವ್ಯಾಸ ಬೆಳೆಸಿಕೊಳ್ಳಲಿ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಇಂದು ಹಲವಾರು ಮಕ್ಕಳು ತಮ್ಮ ಹುಟ್ಟುಹಬ್ಬ, ಹೊಸ ವರ್ಷದ ಸಂಭ್ರಮಾಚರಣೆ, ಶಾಲಾ ವಾರ್ಷಿಕೋತ್ಸವ, ಗಣೇಶ ಉತ್ಸವ, ದೀಪಾವಳಿ ಆಚರಣೆ ಮುಂತಾದ ಸಂದರ್ಭಗಳಲ್ಲಿ ಮದ್ಯಪಾನ ಮತ್ತು ಧೂಮಪಾನ ಮಾಡುತ್ತಾ ತಮ್ಮದೇ ಸಂಭ್ರಮದಲ್ಲಿ ಆಚರಿಸುವುದನ್ನು ನಾವು ಕಾಣುತ್ತಿದ್ದೇವೆ. ಕಾಲೇಜು ವಿದ್ಯಾರ್ಥಿಗಳು ಬಾರ್, ರೆಸ್ಟೋರೆಂಟ್ಗಳು, ಕ್ಲಬ್ಗಳಲ್ಲಿ ಮೋಜು ಮಜಾ ಮಾಡುತ್ತಾ ದಿನಗಳೆಯುತ್ತಿದ್ದಾರೆ. ಪೆನ್ನು ಪುಸ್ತಕ ಹಿಡಿಯಬೇಕಿದ್ದ ಕೈಗಳು ಸಿಗರೇಟು, ಗಾಂಜಾ, ಮದ್ಯದ ಬಾಟಲಿಗಳನ್ನು ಹಿಡಿಯುತ್ತಿರುವುದು ಘೋರ ದುರಂತ. ಇದು ಖಂಡಿತ ಒಳ್ಳೆಯ ಬೆಳವಣಿಗೆಯಲ್ಲ. ಇಂದಿನ ವಿದ್ಯಾರ್ಥಿಗಳು ನಾಡಿನ ಪ್ರಜೆಗಳು. ದೇಶದ ಭವಿಷ್ಯವೆಲ್ಲ ಅವರ ಕೈಯಲ್ಲಿರುತ್ತದೆ. ಹೀಗಾಗಿ ಇಂದಿನ ಮಕ್ಕಳಲ್ಲಿ ನಾವು ಉತ್ತಮ ಹವ್ಯಾಸಗಳನ್ನು ಬೆಳೆಸಬೇಕಿದೆ. ದುಶ್ಚಟಗಳಿಗೆ ಒಮ್ಮೆ ಅಂಟಿಕೊಂಡರೆ ಅವುಗಳಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಅವು ಜೀವನ ಪರ್ಯಂತ ಮುಂದುವರಿಯುತ್ತವೆ. ಮಕ್ಕಳು ದುಶ್ಚಟಗಳ ದಾಸರಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ. ಮದ್ಯಪಾನ, ಸಿಗರೇಟು, ತಂಬಾಕು ಸೇವನೆ ಮುಂತಾದ ದುಶ್ಚಟಗಳು ಸಂಘದೋಷದಿಂದ ಆರಂಭವಾಗುತ್ತವೆ. ಕ್ರಮೇಣವಾಗಿ ಅವು ಚಟಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಆದ್ದರಿಂದ ಮಕ್ಕಳು ಒಳ್ಳೆಯವರ ಸಂಘ ಮಾಡಲಿ. ಕೆಲವು ಮಕ್ಕಳು ಬಾಯಿಂದ ಉಗುರು ಕಡಿಯುವುದು, ಬೆರಳು ಮುರಿಯುವುದು, ಎಡಗೈಯನ್ನು ಮೂಗಿನ ಹೊರಳಿನಲ್ಲಿಟ್ಟುಕೊಳ್ಳುವುದು, ಕಾಲುಗಳನ್ನು ಅಲ್ಲಾಡಿಸುವುದು, ಪದೇ ಪದೇ ಕಣ್ಣು ಹೊಡೆಯುವುದು, ಪದೇ ಪದೇ ಆಕಳಿಸುವುದು, ಬಾಯಿಯಿಂದ ಉಗುಳುವುದು ಮುಂತಾದ ಕೆಟ್ಟ ಅಭ್ಯಾಸ ಹೊಂದಿರುತ್ತಾರೆ. ಇವು ಬಹುದೊಡ್ಡ ದುಷ್ಪರಿಣಾಮಗಳನ್ನು ಉಂಟು ಮಾಡದಿದ್ದರೂ ಮುಜುಗರನ್ನುಂಟು ಮಾಡುತ್ತವೆ. ಇವುಗಳು ಮುಂದುವರಿಯದಂತೆ ಪಾಲಕರು ತಿಳಿ ಹೇಳಬೇಕಿದೆ. ಕೆಲವು ಮಕ್ಕಳು ಶಾಲೆಗೆ ಪದೇ ಪದೇ ಗೈರು ಹಾಜರಾಗುವುದು, ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗದಿರುವುದು, ಗೃಹಪಾಠ ಮಾಡದಿರುವುದು, ಸುಳ್ಳು ಹೇಳುವುದು, ಸ್ನೇಹಿತರನ್ನು ಅವಮಾನಿಸುವುದು ಮುಂತಾದ ಅನಪೇಕ್ಷಿತ ವರ್ತನೆಗಳನ್ನು ತೋರುತ್ತವೆ. ಆ ವರ್ತನೆಗಳನ್ನು ಯುಕ್ತ ವಿಧಾನಗಳ ಮೂಲಕ ತಡೆಗಟ್ಟಬೇಕಿದೆ. ದುಶ್ಚಟಗಳನ್ನು ಬಿಡಿಸುವುದು ಹೇಗೆ? ಪಾಲಕರು ಮೊದಲು ಅನುಕರಣೀಯ ವ್ಯಕ್ತಿತ್ವವನ್ನು ಹೊಂದಬೇಕು. ಹೇಳಿದ್ದನ್ನೇ ಮಾಡಬೇಕು ಮತ್ತು ಮಾಡುವುದನ್ನೇ ಹೇಳಬೇಕು. ಪಾಲಕರು ಸುಳ್ಳು ಹೇಳುವುದು, ಮದ್ಯಪಾನ ಮಾಡುವುದು, ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದರಿಂದ ದೂರವಿರಬೇಕು. ಮಕ್ಕಳ ದುರಭ್ಯಾಸಕ್ಕೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರವನ್ನು ಕಂಡುಹಿಡಿಯಬೇಕು. ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಲ್ಲಿ ದುರ್ವರ್ತನೆಗಳು ಕಂಡುಬಂದರೆ ಸಣ್ಣ ಪುಟ್ಟ ಶಿಕ್ಷೆ ನೀಡಿ ಸೂಕ್ತ ವರ್ತನೆಗಳನ್ನು ರೂಢಿಸಬೇಕು. ಮಕ್ಕಳು ಒಂದಕ್ಕಿಂತ ಹೆಚ್ಚು ದುರಭ್ಯಾಸಗಳಲ್ಲಿ ಭಾಗಿಯಾಗಿದ್ದರೆ ಅವೆಲ್ಲವನ್ನು ಒಮ್ಮೆಗೇ ನಿವಾರಿಸಲು ಹಂಬಲಿಸದೆ ಒಂದೊಂದು ದುರಭ್ಯಾಸಗಳನ್ನು ಬಿಡಿಸಲು ಯತ್ನಿಸಬೇಕು. ಮಕ್ಕಳನ್ನು ಪ್ರೀತಿಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ದುರಭ್ಯಾಸಗಳಿಂದ ಉಂಟಾಗುವ ಹಾನಿಯನ್ನು ಮನವರಿಕೆ ಮಾಡಿಕೊಡಬೇಕು. ಮಕ್ಕಳಲ್ಲಿ ಸ್ವಯಂ ಅರಿವು, ಆತ್ಮವಿಶ್ವಾಸ, ಧೈರ್ಯ, ಸಮಾಜಮುಖಿ ಗುಣಗಳನ್ನು ತುಂಬಿ ದುಶ್ಚಟಗಳನ್ನು ಬಿಡಿಸಬೇಕು. ಮಕ್ಕಳನ್ನು ಬೈಯುವುದು, ಹೊಡೆಯುವುದು, ಅವಮಾನಿಸುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಸೂಕ್ತ ಕಾರ್ಯತಂತ್ರ ಬಳಸಿ ತಲೆನೆವರಿಸುತ್ತಾ ದುಶ್ಚಟಗಳನ್ನು ಹೋಗಲಾಡಿಸಲು ಪ್ರಯತ್ನಿಸಿ. ರೂಢಿಸಿಕೊಂಡ ದುಶ್ಚಟಗಳನ್ನು ಒಂದೇ ದಿನದಲ್ಲಿ ಬಿಡಿಸುವುದು ಬಹಳ ಕಷ್ಟವಾದ್ದರಿಂದ ಸೂಕ್ತ ಕಾಲಾವಕಾಶ ನೀಡಿ ಬಿಡಿಸಬೇಕು. ದುಶ್ಚಟಗಳ ಬದಲು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಂಡಲ್ಲಿ ಕುಟುಂಬ, ಬಂಧು ಬಾಂಧವರು, ಸ್ನೇಹಿತರು ನಮ್ಮನ್ನು ಹೇಗೆ ಗೌರವಿಸುತ್ತಾರೆ ಎಂದು ಮನವರಿಕೆ ಮಾಡಿ ಯುಕ್ತ ಅಭ್ಯಾಸವನ್ನು ಬೆಳೆಸಬೇಕು. ಉತ್ತಮ ಹವ್ಯಾಸ ಬೆಳೆಸುವಲ್ಲಿ ಪಾಲಕರಿಗೆ ಸಲಹೆಗಳು. ತಂದೆ ತಾಯಿಗಳು ಮಕ್ಕಳೊಂದಿಗೆ ಸ್ನೇಹಿತರಂತಿರಬೇಕು. ಅವರ ಆಸೆ ಆಕಾಂಕ್ಷೆಗಳು, ಭಾವನೆಗಳು, ಒಲವು ನಿಲುವುಗಳನ್ನು ಗಮನಿಸುತ್ತಾ ಅವರು ಸೂಕ್ತ ದಾರಿಯಲ್ಲಿ ಸಾಗುವಂತೆ ನೋಡಿಕೊಳ್ಳಬೇಕು. ಶಾಲೆಗಳಿಗೆ ಆಗಾಗ್ಗೆ ಭೇಟಿ ನೀಡಿ ಶಿಕ್ಷಕರೊಂದಿಗೆ ತಮ್ಮ ಮಕ್ಕಳ ಕುರಿತು ಚರ್ಚೆ ಮಾಡಬೇಕು. ಒಳ್ಳೆಯ ದಾರಿಯಲ್ಲಿ ಸಾಗುತ್ತಿದ್ದರೆ ಶಹಬ್ಬಾಸ್ಗಿರಿಯನ್ನು, ಕೆಟ್ಟ ದಾರಿಯಲ್ಲಿ ಸಾಗುತ್ತಿದ್ದರೆ ಸೂಕ್ಷ್ಮವಾಗಿ ಸಣ್ಣಪುಟ್ಟ ಶಿಕ್ಷೆ ನೀಡಿ ಸರಿದಾರಿಗೆ ತರಲು ಪ್ರಯತ್ನಿಸಬೇಕು. ಸಾಹಿತ್ಯ, ಸಂಗೀತ, ಚಿತ್ರಕಲೆ, ನೃತ್ಯ, ಶಿಲ್ಪಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಲು ಮಕ್ಕಳಿಗೆ ಸಹಾಯ ಮಾಡಬೇಕು. ಉತ್ತಮ ಪುಸ್ತಕ, ಕಥೆ, ಕವನ, ಕಾದಂಬರಿಗಳ ಅಧ್ಯಯನ, ಹವ್ಯಾಸ ಮುಂತಾದವ ಮಕ್ಕಳನ್ನು ಉತ್ತುಂಗಕ್ಕೆ ಒಯ್ಯುತ್ತವೆ. ಬಿಡುವಿನ ವೇಳೆಯಲ್ಲಿ ಸಂಗೀತ ಆಲಿಸುವುದು, ಸ್ವತಃ ಹಾಡುವುದು, ಚಿತ್ರ ಬಿಡಿಸುವುದು,
ಡ್ಯಾನ್ಸ್ ಮಾಡುವುದನ್ನು ಪ್ರೋತ್ಸಾಹಿಸಬೇಕು. ಈ ಹವ್ಯಾಸಗಳನ್ನು ಮಕ್ಕಳು ವಿದ್ಯಾಭ್ಯಾಸ ಮುಗಿದ ನಂತರ ಮುಂದುವರಿಸಿದರೂ ಸಂಪಾದನೆಗೆ ದಾರಿ ಮಾಡಿಕೊಡುತ್ತವೆ. ಅಲ್ಲದೆ ವಿಶಿಷ್ಟ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಾ ಹೋದರೆ ಸಮಾಜದಲ್ಲಿ ಜನಪ್ರಿಯತೆ ಹೆಚ್ಚುತ್ತಾ ಸೆಲೆಬ್ರಿಟಿಯಾಗಿ ರೂಪುಗೊಳ್ಳಬಹುದು. ತಂದೆ ತಾಯಿಗಳು ಮಕ್ಕಳಿಗೆ ಸಮಯದ ಮಹತ್ವವನ್ನು ಹೇಳಿಕೊಡಬೇಕು. ಬೆಳಗ್ಗೆ ಬೇಗ ಏಳುವುದು, ಧ್ಯಾನ, ಪ್ರಾಣಾಯಾಮ, ಯೋಗಾಸನ ಮಾಡುವುದನ್ನು ರೂಢಿಸಬೇಕು. ಸಮಯಕ್ಕೆ ಸರಿಯಾಗಿ ಊಟ, ನಿದ್ರೆ, ಶಾಲೆಗೆ ಹೋಗುವುದು, ಶಾಲೆಯಿಂದ ಬರುವುದನ್ನು ರೂಢಿಸಬೇಕು. ಹಬ್ಬ ಹರಿದಿನಗಳಲ್ಲಿ ದೇವರ ಪೂಜೆ, ದೇವರ ನಾಮಸ್ಮರಣೆ, ಭಜನೆ, ಕೀರ್ತನೆ, ಪಠಣಗಳನ್ನು ಹೇಳಿಕೊಡಬೇಕು. ಸಂಸ್ಕಾರಯುತ ಮನೆಗಳಲ್ಲಿ ಸುಸಂಸ್ಕೃತ ಮಕ್ಕಳು ತಯಾರಾಗುತ್ತಾರೆ. ನಾಣ್ಯಗಳ ಸಂಗ್ರಹ, ನೋಟುಗಳ ಸಂಗ್ರಹ, ಅಂಚೆ ಚೀಟಿ ಸಂಗ್ರಹ, ಹಳೆಯ ಕಾಲದ ಪುಸ್ತಕಗಳ ಸಂಗ್ರಹ, ಬೇರೆ ಬೇರೆ ದೇಶದ ರಾಷ್ಟ್ರಧ್ವಜಗಳ ಮಾದರಿಗಳ ಸಂಗ್ರಹ ಮುಂತಾದ ಹವ್ಯಾಸಗಳನ್ನು ಮಕ್ಕಳು ರೂಢಿಸಿಕೊಳ್ಳಬೇಕು. ಇದರಿಂದ ಐತಿಹಾಸಿಕ ಪ್ರಜ್ಞೆ, ಜ್ಞಾನ ವಿಸ್ತಾರ, ಐಕ್ಯತಾ ಭಾವನೆ ಬೆಳೆಯುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕ ಸಂಗ್ರಹ, ಪತ್ರಿಕೆಗಳ ಸಂಗ್ರಹ, ವ್ಯಕ್ತಿತ್ವ ವಿಕಸನಗಳ ಪುಸ್ತಕ ಸಂಗ್ರಹ ಮಾಡುವ ಹವ್ಯಾಸ ಬೆಳೆಸಬೇಕು. ಇದರಿಂದ ಮಕ್ಕಳು ಸ್ಪರ್ಧಾಕಣದಲ್ಲಿ ವಿಜಯಿಗಳಾಗಿ ಉನ್ನತ ಬದುಕು ಕಟ್ಟಿಕೊಂಡು ಸಮಾಜದ 4 ಜನರಿಗೆ ಬದುಕು ಕಟ್ಟಿಕೊಳ್ಳಲು ಕಾರಣರಾಗಬಲ್ಲರು. ಮಕ್ಕಳಲ್ಲಿ ಡೈರಿ ಬರೆಯುವ ಹವ್ಯಾಸ ಬೆಳೆಸಬೇಕು. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಬೇಕು. ಮಕ್ಕಳಲ್ಲಿರುವ ಆಸಕ್ತಿದಾಯಕ ಹವ್ಯಾಸಗಳಿಗೆ ಪಾಲಕರು ಪ್ರೋತ್ಸಾಹ ಸಿಗಬೇಕು. ಶಾಲೆಯ ಸಭೆ ಸಮಾರಂಭಗಳಲ್ಲಿ ನಿರೂಪಣೆ ಮಾಡುವ, ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸುವ, ಮಹಾನ್ ವ್ಯಕ್ತಿಗಳ, ಸಿನಿಮಾ ತಾರೆಯರ ಮಾತುಗಳನ್ನು ಅನುಕರಿಸುವ ವಿಶಿಷ್ಟ ಹವ್ಯಾಸಗಳಿದ್ದರೆ ಪಾಲಕರು ಅವುಗಳನ್ನು ನೀರೆರೆದು ಪೋಷಿಸಬೇಕು. ಕಂಪ್ಯೂಟರ್ ಕಲಿಕೆ, ಭರತನಾಟ್ಯ ಕಲಿಕೆ, ಚಿತ್ರಕಲೆ, ಮಣ್ಣಿನ ಮಾದರಿಯ ತಯಾರಿ ಮುಂತಾದ ವಿಶಿಷ್ಟ ಚಟುವಟಿಕೆಗಳಲ್ಲಿ ಮಕ್ಕಳು ತಲ್ಲೀನರಾಗುವಂತೆ ಮಾಡಿ. ರಾಮಾಯಣ, ಮಹಾಭಾರತಗಳಂತಹ ಪುಸ್ತಕಗಳನ್ನು ಓದಿ ಮಕ್ಕಳಿಗೆ ಕಥೆಗಳನ್ನು ಹೇಳುವುದು ಉತ್ತಮ. ಶಾಲಾ ರಜಾದಿನಗಳಲ್ಲಿ ಉತ್ತಮ ಹವ್ಯಾಸಗಳನ್ನು ಕಲಿಯಲಿಕ್ಕೆ ತಂದೆ ತಾಯಿಗಳು ಸಹಾಯ ಮಾಡಬೇಕು. ಸಾಹಿತ್ಯ, ಸಂಗೀತ, ಚಿತ್ರಕಲೆಗಳಂತಹ ಹವ್ಯಾಸಗಳು ಉತ್ತಮ ಸಂಪಾದನೆಗೂ ದಾರಿ ಮಾಡಿಕೊಡುತ್ತವೆ. ಅವನ್ನೇ ವೃತ್ತಿಯಾಗಿಯೂ ಸ್ವೀಕರಿಸಬಹುದು. ಮಕ್ಕಳು ದುಶ್ಚಟಗಳಿಗೆ ಬಲಿಯಾದರೆ ಮುಂದೆ ಅವೇ ನಮ್ಮ ಮಕ್ಕಳನ್ನು ಬಲಿ ತೆಗೆದುಕೊಳ್ಳುತ್ತವೆ. ದುಶ್ಚಟಗಳನ್ನು ಹೊಂದಿರುವ ವ್ಯಕ್ತಿಗಳಿಂದ ದೂರವಿದ್ದು ಸಜ್ಜನರ ಸಂಗ ಬಯಸುವಂತೆ ಮಕ್ಕಳಿಗೆ ತಿಳಿ ಹೇಳಬೇಕು. ಮಕ್ಕಳ ಗೆಳೆಯರು ಯಾರು, ಅವರ ಹವ್ಯಾಸಗಳೇನು, ಅವರ ಮನೆತನದ ಹಿನ್ನೆಲೆ ಎಂತಹದು ಎಂಬುದನ್ನು ಪಾಲಕರು ಸೂಕ್ಷ್ಮವಾಗಿ ಅರಿತುಕೊಳ್ಳಬೇಕು. ಮಕ್ಕಳು ತಪ್ಪು ಹೆಜ್ಜೆ ಇಡುತ್ತಿದ್ದರೆ ಆರಂಭದಲ್ಲೇ ಬುದ್ಧಿವಾದ ಹೇಳಬೇಕು. ಸ್ವತಃ ತಂದೆ ತಾಯಿಗಳು ದುಶ್ಚಟಗಳಿಂದ ದೂರವಿದ್ದು ಮಕ್ಕಳಿಗೆ ಮಾದರಿಯಾಗಬೇಕು. ಸಮಾಜ ಸಮ್ಮತ ಹವ್ಯಾಸಗಳಾದ ಯೋಗ, ಧ್ಯಾನ, ಪ್ರಾಣಾಯಾಮ, ಸಮಾಜ ಸೇವೆ, ಸಾಹಿತ್ಯಿಕ ಚಟುವಟಿಕೆಗಳು, ಪತ್ರಿಕೆಗಳ ಓದು, ಪುಸ್ತಕ ಸಂಗ್ರಹಗಳಲ್ಲಿ ಪಾಲಕರು ತೊಡಗಿದಾಗ ಮಕ್ಕಳು ತಾವಾಗಿಯೇ ಅವುಗಳನ್ನು ಅನುಕರಿಸುತ್ತಾರೆ. ಧನ್ಯವಾದಗಳು.